ಅಕ್ರಮವಾಗಿ ಸಾಗಿಸುವ ಗೋವುಗಳು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಇತ್ಯಾದಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ರಕ್ಷಣೆಯೇನೂ ಆಗ್ತಾ ಇದೆ. ಆದರೆ ರಕ್ಷಣೆಗೆ ಒಳಗಾದ ಗೋವುಗಳನ್ನು ಸಾಕೋದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಗೋಶಾಲೆ ಇದ್ರೂ ಕೂಡ ಇಲ್ಲದಂತಾಗಿದೆ. ಹೌದು, ಧಾರವಾಡ ತಾಲೂಕಿನ ಮಾದನಭಾವಿ ಗ್ರಾಮದಲ್ಲಿ ಈಗಾಗಲೇ ಗೋಶಾಲೆ ಇದೆ. ಆದರೆ ಇಲ್ಲಿ ಕೇವಲ 60 ಜಾನುವಾರುಗಳನ್ನು ಮಾತ್ರ ಇಡಬಹುದಾಗಿದ್ದು, ಹೆಚ್ಚುವರಿಯಾಗಿ ರಕ್ಷಣೆ ಮಾಡಲಾದ ಗೋವುಗಳನ್ನು ಗೋಶಾಲೆಯಲ್ಲಿ ಇಡುವುದಕ್ಕೆ ಜಾಗವೇ ಇಲ್ಲದಂತಾಗಿದೆ. ಸೋಮವಾರ ಧಾರವಾಡದ ಬೈಪಾಸ್ ಬಳಿಯ ರಮ್ಯಾ ರೆಸಿಡೆನ್ಸಿ ಹತ್ತಿರ ರಕ್ಷಣೆ ಮಾಡಲಾದ ಗೋವುಗಳು ರಾತ್ರಿ ಇಡೀ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಆವರಣದಲ್ಲಿ ಗೂಡ್ಸ್ ವಾಹನದಲ್ಲೇ ನಿಲ್ಲಿಸಲಾಗಿತ್ತು. ಮಾದನಭಾವಿ ಗ್ರಾಮದಲ್ಲಿರುವ ಗೋಶಾಲೆಯಲ್ಲಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಅನಾರೋಗ್ಯದಿಂದ ಸಾವಿಗೀಡಾದ ಜಾನುವಾರುಗಳನ್ನು ಪದ್ಧತಿ ಪ್ರಕಾರ ಮಣ್ಣು ಮಾಡ್ತಾ ಇಲ್ಲ. ಕೆಲ ಜಾನುವಾರುಗಳು ಅನಾರೋಗ್ಯಕ್ಕೆ ಈಡಾಗಿ ಬಿದ್ದರೂ ಅವುಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವವರು ಯಾರೂ ಇಲ್ಲ. ಮೇವು ಸಹಿತ ಜಾನುವಾರುಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇದು ಗೋರಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿನ್ನೆ ಮಧ್ಯರಾತ್ರಿ ಖಚಿತ ಮಾಹಿತಿ ಮೇರೆಗೆ ಧಾರವಾಡ ನಗರ ಬಜರಂಗ ದಳದಿಂದ ಒಂದು ಕಂಟೈನರ್ ವಾಹನ ಅದು ಯಮಕನಮರಡಿಯಿಂದ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಹೊಂಟಿತ್ತು. ಅದನ್ನು ರಮ್ಯಾ ರೆಸಿಡೆನ್ಸಿ ಹತ್ರ ತಡೆದು ಪೊಲೀಸರನ್ನ ಕರೆದು ಪೊಲೀಸರಿಗೆ ನಿನ್ನೆ ರಾತ್ರಿ ಒಪ್ಪಿಸಲಾಗಿದೆ. ಅಲ್ಲೇ ಒಬ್ಬ ಆಯುಬ್ ಅನ್ನೋವಂಥವ ರೆಗ್ಯುಲರ್ ಇದೇ ವ್ಯವಹಾರ ಮಾಡ್ತಾನೆ. ಅಲ್ಲಿ ಯಮಕನಮರಡಿಯಿಂದ ಅಲ್ಲಿ ಇವು ಗೋಗಳನ್ನು ಸಂಗ್ರಹ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಕಂಟೈನರ್ ಒಳಗೆ 30-40 ತುಂಬಿಸಿ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಕಳಿಸೋವಂಥದ್ದನ್ನು ಮಾಡ್ಲಿರ್ತಾರೆ. ಇದು ಒಂದು ವಾರದೊಳಗೆ ಇದು 2ನೇದು ಕಂಟೈನರ್ ನಮಗೆ ಸಿಕ್ಕಂಥದ್ದು. ಈಗ ನಮ್ಮ ಇದು ಏನಂತಂದ್ರೆ ಈ ಪೊಲೀಸರು ಸಾಕಷ್ಟು ಬೇರೆ ಬೇರೆ ಇವನ್ನ ಚೆಕ್ ಮಾಡ್ತಾರೆ. ಈ ಗಾಡಿಯನ್ನು ಯಾಕೆ ಚೆಕ್ ಮಾಡೋಂಗಿಲ್ಲ? ಗೋ ಸಾಗಾಣಿಕೆ ಸಾಕಷ್ಟು ಆಗ್ತದೆ ಈ ಇದ್ರೊಳಗೆ. ನಮಗೆ ಮಾಹಿತಿ ಸಿಗ್ತದೆ, ಇವ್ರಿಗೆ ಯಾಕೆ ಮಾಹಿತಿ ಸಿಗೋಂಗಿಲ್ಲ? ಇವ್ರು ಯಾಕೆ ಅದನ್ನು ಗೋ ರಕ್ಷಣೆಗೆ ಇವ್ರು ಯಾಕೆ ಮಾಡೋಂಗಿಲ್ಲ? ಕಾನೂನು ಅದಲ್ಲ ನಮ್ಮ ಕರ್ನಾಟಕದೊಳಗೆ 2020 ಗೋರಕ್ಷಾ ಕಾನೂನು ಅದ. ಇದು ಯಾಕೆ ಇವರು ಭಾಳ ಬೇಜವಾಬ್ದಾರಿತನ ತೋರಿಸ್ಲಿಕತ್ತಾರ? ಮತ್ತು ಇದನ್ನು ಈಗ ಎಲ್ಲ ಇನ್ನೊಂದಂತಂದ್ರೆ ಧಾರವಾಡದ ಮಾದನಭಾವಿ ಗೋಶಾಲೆ ಎಲ್ಲ ಜಿಲ್ಲಾ ಗೋಶಾಲೆ ಇದ್ದು ಕೆಪಾಸಿಟಿ 200, 250, 300 ಈ ರೀತಿ ಅದ. ನಮ್ಮದು ಜಿಲ್ಲಾ ಗೋಶಾಲೆ ಅಂತ ಹೇಳ್ತಾರೆ, ಮಾದನಭಾವಿ ಜಿಲ್ಲಾ ಗೋಶಾಲೆ ಅಂತಾರೆ. ಅದ್ರ ಕೆಪಾಸಿಟಿ ಬರೀ 60 ಅದ. ಅದರೊಳಗೆ ಭಾಳ ಎತ್ತರ ಇದ್ರೊಳಗೆ ಕಟ್ಟಾರ, ಅದನ್ನ ಭಾಳ ಅವೈಜ್ಞಾನಿಕವಾಗಿ ಕಟ್ಟಾರ. ಅಲ್ಲೇ ದನಗಳಿಗೆ ಸಾಕಷ್ಟು ತೊಂದರೆ ಆಗ್ಲಿಕ್ಕತ್ತದ. ಮೊನ್ನೆ ಒಂದು ವಾರದ ಹಿಂದೆ ಮೇವಿನ ಕೊರತೆ ಇತ್ತು. ಎಲ್ಲ ಕಪ್ಪಾದಂಥ ಮೇವನ್ನು ಅದನ್ನು ದನಗಳಿಗೆ ಹಾಕ್ಲಿಕ್ಕತ್ತಿದ್ರು. ಮತ್ತು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಧ್ಯಮದ ಮುಖಾಂತರ ಅದನ್ನು ವರದಿ ಮಾಡಿದ ಮೇಲೆ ಅವರು ಅದನ್ನು ಆ ಹಳೆ ಮೇವನ್ನು ಸುಟ್ಟು ಹೊಸ ಮೇವು ತರ್ಸ್ಯಾರ. ಈಗ ಈ ರೀತಿ ದನಗಳು ಮೂಕ ಪ್ರಾಣಿ ಅಂತಂದ್ರೆ ಅದ್ರ ಬಗ್ಗೆ ಯಾಕೆ ಅಸಡ್ಡೆ, ಯಾಕೆ ವ್ಯವಸ್ಥೆ ತೋರಿಸ್ಲಿಕ್ಕತ್ತದ? ಅದ್ರ ಬಗ್ಗೆ ಯಾಕೆ ಕಾಳಜಿ ತೋರಿಸಂಗಿಲ್ಲ? ಅದಕ್ಕೆ ತಕ್ಷಣ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಧಾರವಾಡ ಗೋಶಾಲೆ, ಮಾದನಭಾವಿ ಗೋಶಾಲೆದ ಕೆಪಾಸಿಟಿನ ದೊಡ್ಡದು ಮಾಡಬೇಕು. ಇನ್ನೂ ಒಂದು 2-3 ಶೆಡ್ ನಿರ್ಮಾಣ ಮಾಡಬೇಕು. ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಅದು ಅಲ್ಲಿ ಗೋವುಗಳ ರಕ್ಷಣೆ ಆಗಬೇಕು ಅಂತಂದು ಈ ಮೂಲಕ ತಿಳಿಸ್ತೀನಿ. ಸದ್ಯ ಮಾದನಭಾವಿಯಲ್ಲಿ ಗೋಶಾಲೆ ಇದ್ರೂ ಇಲ್ಲದಂತಾಗಿದೆ. ಸರ್ಕಾರ ಹೆಚ್ಚಿನ ಜಾನುವಾರುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಈ ಗೋಶಾಲೆಗೆ ನೀಡಬೇಕು ಅಂತ ಗೋರಕ್ಷಕರು ಒತ್ತಾಯಿಸ್ತಾ ಇದ್ದು, ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು.